ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಎಲ್ಲವನ್ನೂ ಗೆದ್ದಿದ್ದಾರೆ, ಆದರೆ ಒಂದು ಸ್ಥಾನ ಮಾತ್ರ ಸೋತಿದ್ವಿ. ತುಂಬ ನೋವಿದೆ. ಎ ಕ್ಯಾಟಗರಿಯಿಂದ ಈ ರಾಜಕೀಯ ಕುತಂತ್ರ ಮಾಡಬಾರ್ದು. ಫೈಟ್ ಮಾಡೋಣ ಬೇಕಾಗಿದೆ ಎದುರುಗಡೆ. ಆದರೂ ಸಹ ಆ ಒಂದು ಸೀಟು ನಾವು ಸೋತಿದ್ದು ನಮಗೆಲ್ಲೋ ಒಂದು ಕಡೆ ಸ್ವಲ್ಪ ನೋವಾಗಿದೆ. ಆ ಒಂದು ಸೀಟು ತುಂಬ ಮುಖ್ಯವಾಗಿತ್ತು, ಅದು ಸೋಲ್ಬಾರ್ದಾಗಿತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮಲ್ಲೇ ಇದ್ದು ನಮಗೆ ಬೆನ್ನಿಗೆ ಚೂರಿ ಹಾಕೋರು ರಾಜಕೀಯದಲ್ಲಿ ಇದ್ರೇನು ಹೋದ್ರೇನು. ಸಂಸದ ಸುಧಾಕರ್ ಬಲಗೈ ಬಂಟನ ಸೋಲು, ಕಾಂಗ್ರೆಸ್ ಗೆಲುವಿನ ಸೋಲು. ಸಂಸದ ಸುಧಾಕರ್ ಬಂಟನಿಗೆ ಟಿಎಪಿಎಂಸಿ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರೇ ಸೋಲಿಸಿದ್ದು ಪರಸ್ಪರ ಸಂಸದ ಸುಧಾಕರ್ ಬೆಂಬಲಿಗರ ನಡುವೆ ವೈಮನಸ್ಸು ಶುರುವಾಗಿದೆ. ಇಂದು ತಾಲೂಕಾ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಸಂಸದ ಸುಧಾಕರ್ ಬೆಂಬಲಿಗರು 9 ಜನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆದರೆ 8 ಜನ ಮಾತ್ರ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದು ಉಳಿದ ಓರ್ವ ಅಭ್ಯರ್ಥಿಯನ್ನ ಬಿಜೆಪಿ ಜೆಡಿಎಸ್ ಮುಖಂಡರೇ ಪೂರ್ವ ನಿಯೋಜಿತವಾಗಿ ಸೋಲಿಗೆ ಕಾರಣ ಎಂದು ನೇರ ಆರೋಪ ಮಾಡಿದ್ದಾರೆ. ಸದ್ಯ ಇದೇ ವಿಚಾರ ಈಗ ಸಂಸದರ ಬೆಂಬಲಿಗರ ನಡುವೆ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಮರಳುಕುಂಟೆ ಕೃಷ್ಣಮೂರ್ತಿ ಈ ಬಾರಿ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಕಳೆದ ರಾತ್ರಿ ಬಿಜೆಪಿ ಜೆಡಿಎಸ್ ನಡುವೆ ಗೊಂದಲ ವಿಚಾರಗಳು ನಡೆದಿದ್ದು ಇದೇ ವಿಚಾರವಾಗಿ ಇಂದು ಸ್ವಪಕ್ಷದ ಮುಖಂಡನನ್ನ ಕುತಂತ್ರ ರಾಜಕೀಯದಿಂದ ಚುನಾವಣೆ ಸ್ವಪಕ್ಷದ ಕಾರ್ಯಕರ್ತರೇ ಸೋಲಿಸಿದ್ದು ಬೆನ್ನಿಗೆ ಚೂರಿ ಹಾಕಿದ್ದಾರೆಂದು ವರದಹಳ್ಳಿ ಲಿಂಗಾರೆಡ್ಡಿ ಆರೋಪ ಮಾಡಿದ್ದಾರೆ. ರೋಚಕವಾಗಿತ್ತು. ಎಲ್ಲ ನಮ್ಮ 9 ನಾವು ಈ ಚುನಾವಣೆಯಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಕ್ಷೇತ್ರದಲ್ಲಿ ಜಯಗಳಿಸಿದ್ದೀವಿ. ಭಾಳ ಒಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ದುಃಖ ಆಗ್ತಾಯಿದೆ. ನಮ್ಮ ಒಂದು ನಾಯಕರಾದಂಥ ಡಾಕ್ಟರ್ ಸುಧಾಕರ್ ಅವರ ಪರಮ ಬಂಟ ಕೃಷ್ಣಮೂರ್ತಿ ಅವ್ರನ್ನ ಎ ಕ್ಯಾಟಗರಿಯಿಂದ ಈ ರಾಜಕೀಯ ರಾಜಕೀಯ ಮಾಡೋದು ನೇರವಾಗಿ ಮಾಡ್ಬೇಕು. ಯಾರಾಗಲಿ, ನೀನಾಗಲಿ, ನಾನಾಗಲಿ, ಯಾರನ್ನಾಗಲಿ ಕುತಂತ್ರ ಮಾಡಬಾರ್ದು. ಫೈಟ್ ಮಾಡೋಣ ಬೇಕಾಗಿದೆ ಎದುರುಗಡೆ. ಮೋಸ ಮಾಡಿ ನಮ್ಮಲ್ಲೇ ಇದ್ದು ನಮಗೆ ಬೆನ್ನಿಗೆ ಚೂರಿ ಹಾಕೋರು ರಾಜಕೀಯದಲ್ಲಿ ಇದ್ರೇನು ಹೋದ್ರೇನು ಅಂಥವ್ರಿಗೆ ಮಣೆ ಹಾಕಲೇಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ನಮ್ಮ ಡಾಕ್ಟ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಅಷ್ಟು ಹೇಳಿ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಮತದಾರರಿಗೂ ನಮ್ಮ ಸಂಸದರಿಗೂ ನಮ್ಮ ವಂದನೆ ಹೇಳ್ತಾ ನಾನು ಹೇಳ್ಬೇಕು.